ಮನೆಗೆ ಹೋಗೋರು ಸ್ವಾಮಿಗಳಲ್ಲ. ಸ್ವಾಮಿಗಳು ಅಂತಂದ್ರೆ ಗುಡಿಸಲದೊಳಗೂ ಹೋಗ್ಬೇಕವ. ನಾನು ಗುಡಿಸಲದಾಗಿದ್ದವನ, ನಾನು ಈ ಬಡತನದ ನೋವನ್ನು ಅನುಭವಿಸಿ ಬಂದಿನ ತಾಯಿ ಅಂತ ಶಾಂತವೀರ ಅಜ್ಜಾರು ಒಂದು ಎಟೋತಕ ನಿಂತು ಹೇಳಿದ್ರಂತ. ಶಾಂತವೀರ ಅಜ್ಜಾರ ಅವ್ರ ಹುಟ್ಟೂರೊಳಗೆ ಸಿಂದಗಿ ಒಳಗೆ ಅವ್ರ ಮನೆಯೊಳಗೂ ದೊಡ್ಡ ಬಡತನ. ಭಿಕ್ಷಾ ಮಾಡಾಕ ಜೋಳಿಗೆ ತಗೊಂಡು ದಿವಸ ಹೋಗ್ಬೇಕು ಊರೊಳಗೆ. ಆದ್ರೆ ಆ ಶಾಂತವೀರ ಅಜ್ಜಾರ ಜೊತೆ ಇರ್ತಕ್ಕಂಥ ಗೆಳೆಯರು, ಈಗೇನು ಹುಡುಗರು ಅದಾವಲ್ಲ, ಇವೆಲ್ಲ ಹುಡುಗರು ಅದಾವಲ್ಲ, ಇಂಥ ಹುಡುಗರು ದೋಸ್ತರು ಇರ್ತಾರಲ್ಲ, ದೋಸ್ತರ ಜೊತೆ ಆಡುವುದು ಬಿಟ್ಟು ಜೋಳಿಗೆ ತಗೊಂಡು ಊರಾಗ ಭಿಕ್ಷಕ್ಕೆ ಹೋಗ್ಬೇಕು. ಹಿಟ್ಟು ತರಲಿಲ್ಲ ಅಂದ್ರೆ ಅವ್ರ ಮಣಿನ ನಡೀತಿದ್ದಿಲ್ಲ, ಊರಾಗ ಹೋಗಲಿಲ್ಲ ಅಂದ್ರೆ ಅವ್ರ ಮಣಿನ ನಡೀತಿದ್ದಿಲ್ಲ. ಜೋಳಿಗೆ ಹಾಕ್ಕೊಂಡು ಊರಾಗ ಹೋದ್ರೆ ಆ ಶಾಂತವೀರ ಅಜ್ಜಾರ ದೋಸ್ತರು ಹುಡುಗರು ಅಂತಿದ್ರಂತ ಸಣ್ಣವರಿದ್ದಾಗ. ಜೋಳಿಗೆ ಹಾಕ್ಕೊಂಡು ಹಾಂಡಿತ್ ನೋಡಿದ ಮನಿ 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 ಭಿಕ್ಷುಕರಾಗಿ ಬೇಡ್ಕೊಂತಂತೇಳಿ ಅಪಮಾನ ಮಾಡ್ತಿದ್ರಂತ. ಆದರೂ ಅಂತಹ ಅಪಮಾನಗಳನ್ನು ಸಹಿಸಿ, ಯಾಕಂದ್ರೆ ಅಪಮಾನ ಆಗತ್ತದ ಅಂತ ನಾ ಸುಮ್ಮ ಕೂತ್ನಂದ್ರೆ ನಂದು ನಮ್ಮ ಅಪ್ಪಂದು ಹೊಟ್ಟಿನ ತುಂಬುತ್ತಿದ್ದಿಲ್ರಿ ಅಪ್ಪ ಅಂತ ಶಾಂತವೀರ ಅಜ್ಜಾರ ಎಷ್ಟು ಬೇಕಾದಷ್ಟು ಅಪಮಾನ ಆಗಲಿ ಹೋಗುವುದು, ಹೋಗಿ ಮತ್ತೆ ಬರುವುದು, ಬಂದಲ್ಲಿ ದೇವರ ಪೂಜಾ ಮಾಡಿ ಅವಸರ್ಲೆ ದೇವ್ರ ಪೂಜಾಕ್ಕೆ ಹೋಗಿದ್ರಂತ. ಅಲ್ಲೊಬ್ಬರು ಬಂದು ಕೇಳಿದ್ರಂತ, ಶಾಂತವೀರ ಊಟ ಮಾಡಿ ಇಲ್ಪ ಅಂತ ಕೇಳಿದ್ರಂತ ಯಾರೋ ಸ್ವಾಮಿಗಳು, ದೊಡ್ಡ ಅಜ್ಜಾರು. ಊಟ ಮಾಡಿ ಇಲ್ಪ ಅಂತ ಕೇಳಿದಾಗ ಶಾಂತವೀರ ಅಜ್ಜಾರು ಎರಡು ಚಂದ ಒಂದು ಮಾತು ಹೇಳ್ತಾರೆ ನೋಡ್ರಿ. ಏನಂತಂದ್ರೆ, ಊಟ ಮಾಡಿಲ್ರಿ ಹೊಟ್ಟೆರ ತುಂಬ್ಯದರಿ ಅಂದ್ರಂತ ಶಾಂತವೀರ ಅಜ್ಜಾರು. ನಾನು ಊಟ ಮಾಡಿಲ್ಲ ಆದ್ರೆ ಹೊಟ್ಟೆ ತುಂಬ್ಯದ. ಅವ್ರಂದ್ರಂತ ಅದ್ಯಾಂಗೋ ಊಟ ಮಾಡಿಲ್ಲ ಹೊಟ್ಟೆ ತುಂಬೈತಂತಿ ಹೆಂಗಪ್ಪ ಅಂದ ಕೂಡಲೇ ಅಜ್ಜಾರಂದ್ರಂತ, ನಾನು ಜೋಳಿಗೆ ಹಾಕೊಂಡ ಅಡ್ಡಾಡುವಾಗ ನನಗ ಏನು ನಿಂದೆಯನ್ನು ಮಾಡ್ಯಾರಲ್ಲ, ನನಗೆ ಅಪಮಾನದ ಮಾತುಗಳನ್ನು ಮಾತಾಡ್ಯಾರಲ್ಲ, ಆ ನಿಂದೆಯ ನುಡಿಗಳು, ಅಪಮಾನದ ಮಾತುಗಳು ಹೊಟ್ಟೆಗೆ ತುಂಬ್ಯಾವ, ಹೊಟ್ಟೆ ತುಂಬ್ಯದರಿ, ಕರೆ ಊಟ ಮಾಡಿಲ್ರಿ ಅಪ್ಪ ಅಂತ ಅಪ್ಪ ಅವ್ರು ಅಂತಿದ್ರಂತ ಶಾಂತವೀರಪ್ಪ ಅವರು. ಕಾರಣ ಏನಂತಂದ್ರೆ, ಅಂಥ ಬಡತನದೊಳಗೆ ನಾನು ಬದುಕಿ ಬಂದಿನವ ತಾಯಿ. ನಿನ್ನ ಬಡತನ ಏನು ದೊಡ್ಡದು? ನಾ ಬರ್ತೀನಿ ನಿನ್ನ ಮನೆಗೆ ಪೂಜಾಕ, ನಿನ್ನ ಮನೆಗೆ ಪೂಜಾಕ್ಕೆ ಬರ್ತೀನಿ, ನಾಳೆ ಹರಗದ್ದ ನಿನ್ನ ಮನೆಗೆ ಪೂಜಾಕ್ಕೆ ಬರ್ತಾನೆ ಅಂತ ತಿಳ್ಕೊಂಡು ಸಜ್ಜು ಮಾಡಂತ ಹೇಳಿಬಿಟ್ರಂತ. ಆ ಅಕ್ಕಮಹಾದೇವಿ ಮೂರ್ತಿ ಪ್ರತಿಷ್ಠಾಪನಕ್ಕೆ ಹೋದ್ರೆ ಆ ಎಲ್ಲ ಹಿರಿಯರಂದ್ರಂತ, ಅಲ್ರಿ ಅಪ್ಪ ನಾಳೆ ಮೂರ್ತಿ ಪ್ರತಿಷ್ಠಾಪನ ಅದ, ಮತ್ತು ನೀವು ಅಲ್ಲಿ ಪೂಜಾಕ್ಕೆ ಹೋದ್ರೆ ಹೆಂಗ್ರಿಪ್ಪ ಅಂದ ಕೂಡಲೇ ನಾ ಮಾತ್ರ ಅಲ್ಲಿ ಮಾತು ಕೊಟ್ಟನಪ್ಪ, ನಾವು ಹೋಗೋಣ ಅವ್ರ ಮನೆಗೆ ಪೂಜಾಕ್ಕೆ ಹೋಗ್ಬೇಕು, ಪ್ರಸಾದ ಸ್ನಾನ ಪೂಜಾ ಪ್ರಸಾದ ಆಗಬೇಕು, ನಿಮ್ಮದು ಎಷ್ಟೊತ್ತಕ್ಕ ಯಾಕಾಗಲಿ, ನಿಮ್ಮದೆಲ್ಲ ಮುಗಿಸಿ ನಾ ಅಲ್ಲಿ ಹೋಗೋಣ ಅಂತ ತಿಳ್ಕೊಂಡು ಹಿರಿಯರನ್ನೆಲ್ಲ ಸಮಾಧಾನ ಮಾಡಿ ಆ ಅಜ್ಜಿಗೆ ಹೇಳಿದ್ರಂತ, ನೋಡುವ ನಾವೊಂದು ವ್ರತ ಹಿಡಿದೀವಿ, ಈಗ 8 ದಿವಸ ಆತು. ಅಪ್ಪ ಅವ್ರು ಅಂತಾರೆ, ಶಾಂತವೀರಪ್ಪ ಅವ್ರು ಏನಂದ್ರೆ, ನಾವೊಂದು 8 ದಿವಸ ಆತು ವ್ರತ ಹಿಡ್ದ. ಏನು ವ್ರತ ಹಿಡ್ದಾನೆ ಅಂದ್ರೆ, 8 ದಿನ ಆಯಿತು, ಒಟ್ಟು ಕಾರ್ಬೇಳಿ ರೊಟ್ಟಿ ಬಿಟ್ರೆ ಬೇರೆ ಏನು ತಿನ್ನಂಗಿಲ್ಲ ಅಂತ ಒಂದು ವ್ರತ ಹಿಡ್ದಿದ್ದೀವಿ ನಾವು. ಅಂದ್ರೆ ಆಕೆ ಬಡು ಹೆಣ್ಮಗಳ್ರೆ, ಮತ್ತೇನಾರ ಸಾಲ ಸೂಲ ತಂದು ಏನಾರ ಮಾಡಿ ಬಡತನ ಮತ್ತಟ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಕರುಣಾ. ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಗುರುವಿನಲ್ಲಿ ಕರುಣಾ ಇರಬೇಕು. ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ, ಶಾಸ್ತ್ರ ಪರಿಣತೆ ಇರಲಿ ಬೇಕಾರೆ ಬಿಡಲಿ, ಕರುಣಾ ಇರ್ಬೇಕು. ಭಕ್ತರನ್ನ ಉದ್ಧಾರ ಮಾಡತಕ್ಕಂಥ ಕರುಣಾ ಇರ್ಬೇಕಲ್ಲ. ನಾವು ಸ್ವಾಮಿಗಳು ಎದಕ್ಕಾಗಿರ್ತೀವಿ ಅಂದ್ರೆ, ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿನ ಸ್ವಾಮಿಗಳಾಗಿರ್ತೀವಲ್ಲ ತಾಯಂದಿರ. ಅದಕ್ಕೆ ಅಪ್ಪ ಅವ್ರು ಹೇಳಿದ್ರಂತ, ವ್ರತ ಅಥವಾ ಬೇರೆ ಏನೂ ಮಾಡಂಗಿಲ್ಲ, ನೀ ಏನು ಮಾಡ್ಬೇಕಂದ್ರೆ ಒಟ್ಟು ಕಾರ್ಬೇಳಿ ರೊಟ್ಟಿ ಇಷ್ಟು ಮಾಡಂತಂದಾಗ, ಆಯ್ತಪ್ಪ ನಿಮ್ಮ ಸಂಕಲ್ಪ ಹೆಂಗದ ಹಂಗಾಗಲ್ಲ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಹಾದ್ಲು. ಸೇವಾ ಮಾಡು ಸೇವಕ್ಕೆ ಬಂದು ಅಪ್ಪ ಅವ್ರಿಗೆ ಅಂದಂತ, ಅಲ್ರಿಪ್ಪ ಮುಂಜಾನೆನ ಮನಗಂಡ ನಾವು ನೀವು ಕೂಡಿ ಹೋಳಿಗೆ ಉಂಡದಿವು, ಯಾರ ಮನೆಗೂ ಪ್ರಸಾದಕ್ಕೆ ಹೋಗಿ ಬಂದಾರ, ಮುಂಜಾನೆನ ಮನಗಂಡ ಹೋಳಿಗೆ ಹುಗ್ಗಿ ಎಲ್ಲ ಉಂಡಿವ್ರಿಯಪ್ಪ, ಮತ್ತು 8 ದಿವಸ ಆತು ವ್ರತ ಹಿಡ್ದಾನಿ, ಕಾರ್ಬೇಳಿ ರೊಟ್ಟಿ ಬಿಟ್ರೆ ಬೇರೆ ಏನು ತಿನ್ನಂಗಿಲ್ಲ ಅಂತ ಹಿಂಗ್ಯಾಕೆ ಹೇಳಿದ್ರಿ ಅಂತಂದಾಗ ಅಪ್ಪ ಅವ್ರು ಅಂದ್ರಂತ, ಅಲ್ಲೋ ಬಡವಿ ಹೆಣ್ಮಗಳದಾಳ, ನಮ್ಮನ್ನು ಕರೆಸೋ ಸಲುವಾಗಿ ಯಾರೆಲ್ಲರ ಮತ್ತೆ ಸಾಲ ಮಾಡಿ ಅದನ್ನು ತಂದು ಇದನ್ನು ತಂದು ಹೋಳಿಗೆ ಮಾಡಿ ಇಟ್ಟೆಲ್ಲ ಮಾಡಿ ಮತ್ತು ಸ್ವಾಮಿಗಳು ಬರೋದೊಂದು ಅವ್ರಿಗೆ ದೊಡ್ಡ ಸಾಲ ಆಗಿರಬಾರ್ದು, ಅವ್ರಿಗೆ ತೊಂದರೆ ಆಗಿರಬಾರ್ದು ಅಂತೇಳಿ ಹಂಗೆ ಹೇಳಿನಪ್ಪ ಅಂತ ಹೇಳಿ ಮೂರ್ತಿ ಪ್ರತಿಷ್ಠಾಪನೆ ಮುಗಿಸಿ ಮರುದಿವ್ಸ ಅವ್ರ ಮನೆಗೆ ಹೋದ್ರಂತ. ಗುಡಿಸಲ್ದಾಗ್ರಿ ಅವ ಗುಡಿಸಲು ಅಂದ್ರೆ ಅದೇನು, ಮತ್ತು ಈಗಿನ ಗುಡಿಸಲು ಒಂದು 4-5 ಲಕ್ಷ ರೂಪಾಯಿ ಗುಡಿಸಲು ಇರ್ತಾವೆ. ಈಗಿನ ಗುಡಿಸಲು ಬೇರೆ. ಆಗ ಅವ್ರು ಹಾಕಿದ ಕುದುರೆ ಗುಡಿಸಲು ಅಂತಿರ್ತಿದ್ದು ರೀ. ಸುಮ್ಮ ರೌದಿ ಹಾಕಿ ಒಂದಿಟ್ಟು ಕಟ್ಟಿಗೆ ಕಟ್ಟಿ ಒಳಗೇನು ಏನೂ ಇಲ್ಲ, ಸುಮ್ಮ ನೆಲ್ಲಕ್ಕಿನ ಹಂಗೆ ಆಕಳ ಹೆಂಡಿಲೆ ಸಾರಿಸಿ ಸಣ್ಣ ಗುಡಿಸಲ ಅಪ್ಪಗಳು ಅದರೊಳಗೆ ಬಗ್ಗಿ ಒಳಗೆ ಹೋಗಿ ಬಾಚಲ ಅಂತ ಅದು ಒಂದು ಈಟು ಬಾಚಲ
ಅಲ್ಲೇ ಪೂಜಾಕ್ಕೆ ವ್ಯವಸ್ಥೆ ಮಾಡಿ ಸ್ನಾನ ಮಾಡಿ ತಮ್ಮ ಪೂಜಾ ಸಾಮಗ್ರಿ ಎಲ್ಲ ಇಟ್ಟು ಎಲ್ಲ ಸಾಹುಕಾರಗಳ ಮನ್ಯಾಗ ಇನ್ನೊಬ್ಬರ ಮನ್ಯಾಗ ಎಷ್ಟು ಪೂಜಾ ಮಾಡ್ಕೋತಿದ್ರಲ್ಲ ಅದಕ್ಕಿಂತಲೂ 10 ಪಟ್ಟು ವಿಜೃಂಭಣೆಯಿಂದ ಪೂಜಾ ಮಾಡಿಕೊಂಡು ಅಪ್ಪ ಅವ್ರಿಗೆ ಅನ್ಸಾಕತ್ತಂತ ನಾ ಬಹುತೇಕ ಎಲ್ಲಿ ಕೂತಾನೆ ಅಂದ್ರೆ ಈಗ ಇಂತಹ ಸಿಂದಗಿ ಅಂತ ದೊಡ್ಡ ಮಠದೊಳಗೆ ಕುಂತಾನೆ ಅಂತ ಅನುಭವ ಆಗಕತ್ತಂತ ಅಪ್ಪ ಅವ್ರಿಗೆ. ಅಂತ ಗುಡಿಸಲ್ದಾಗ ಕುಂತಾಗ ಅಂಥ ಅನುಭವವನ್ನು ಮಾಡಿಕೊಂಡು ಮುಂದೆ ಅವರು ಪ್ರಸಾದಕ್ಕೆ ನೀಡಿದಾಗ ಹೇಳ್ದಂಗೆ ಮತ್ತು ಕಾರ್ಬ್ಯಾಡಿ ರೊಟ್ಟಿ ಮಾಡಿದ್ದಳು, ಮತ್ತೇನೂ ಇಲ್ಲ. ಕಾರ್ಬ್ಯಾಡಿ ರೊಟ್ಟಿ ತಿಂದ ಅಪ್ಪ ಅವ್ರ ಅಕ್ಕಿಗೆ ಒಂದು ಮಾತಂದ್ರಂತ, ಏನವ ಏನು ಕಾರ್ಬ್ಯಾಡಿ ರೊಟ್ಟಿ, ಈ ಕಾರ್ಬ್ಯಾಡಿ ರೊಟ್ಟಿ ತಿನ್ಬೇಕಾದ್ರೆ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು. ಈ ಕಾರ್ಬ್ಯಾಡಿ ರೊಟ್ಟಿ ತಿಂದು ನನಗೆ ಎಷ್ಟೋ ದಿವಸ ಆಗಿತ್ತು, ಇಂಥ ಆಹಾರನ ಎಂದೂ ತಿಂದಿಲ್ಲವ ಅಂತ ತಿಳ್ಕೊಂಡು ಮನಗಂಡ ಹೊಟ್ಟೆ ತುಂಬ ಊಟ ಮಾಡಿ ಆಶೀರ್ವಾದ ಮಾಡಿ ಬಂದ್ರಂತೆ. ಒಳ್ಳೇದು ಮಾಡ್ತಾನೆ ಕುಮಾರೇಶ ಅಂತ ಹೇಳಿ ಬಂದ್ರೆ ತೊಡೆ ದಿವಸದಾಗ ಆ ಊರಾಗನ ದೊಡ್ಡ ಸಾಹುಕಾರ ಆದ್ರಂತವ್ರು. ಆ ಊರಾಗನ ದೊಡ್ಡ ಮೊದಲನೇದ್ದು ಪರಮಾತ್ಮನ ಋಣ ತೀರ್ಸಕ್ಕಾಗಂಗಿಲ್ಲಂತ ನಮಗೆ, ಭಗವಂತನ ಋಣ. ಯಾಕಂದ್ರೆ ಈ ಶರೀರ ಕೊಟ್ಟಾನಲ್ರಿ ಮನುಷ್ಯ ಜನ್ಮ, ಇದೇನು ಸಾಮಾನ್ಯ. ಈ ಹಾವೇರಿಯೊಳಗೆ ಎಷ್ಟು ನಾಯಿಗಳಿಲ್ಲ, ಎಷ್ಟು ನರಿ ಇಲ್ಲ, ಎಷ್ಟು ಹಂದಿ ಕತ್ತಿ ಆಕಳ ಎಮ್ಮಿ ಇವೆಲ್ಲ ಅದಾವಿಲ್ರಿ. ಪರಮಾತ್ಮ ಆಕಳ ಹಂದಿ ನಾಯಿ ನರಿ ಕತ್ತಿಯಾಗಿ ಹುಟ್ಟಿಸೋದು ಬಿಟ್ಟು ನಮ್ಮನ್ನು ಮನುಷ್ಯರನ್ನಾಗಿ ಹುಟ್ಟಿಸಾನಂತಂದ್ರೆ ಈ ಋಣ ಎಂದರ ತೀರ್ಸಕ್ಕಾಗತ್ತದೇನ್ರಿ ಪರಮಾತ್ಮಂದು? ನಮ್ಮನ್ನು ಒಂದು ನಾಯಿ ಮಾಡಿ ಹುಟ್ಟಿದ್ದಂದ್ರೆ ಇಲ್ಲಿ ಬರಕ್ಕೆ ಬರ್ತಿತ್ತೇನ್ರಿ? ಒಳಗೆ ಬಂದ್ರಂದ್ರೆ ಹೊಡಿ ಅಂತೇಳಿ ಬಡಿಗೆ ತಗೋತಿದ್ರು. ಈಗ ಯಾರು ನಾವು ಬಂದ್ರೆ ಬಡಿಗೆ ತಗೋತಾರನ್ರಿ? ಇಲ್ಲ. ಯಾಕಂದ್ರೆ ಅದು ಭಗವಂತನ ಕೃಪಾ, ಅದು ಭಗವಂತನ ಕರುಣೆ. ಮನುಷ್ಯರನ್ನ ಮಾಡಿ ಹುಟ್ಟ್ಯಾನಲ್ರಿ, ಇದೆಂದರೆ ಋಣ ತೀರ್ಸಕ್ಕಾಗ್ತದ? ಮತ್ತು ಮನುಷ್ಯರನ್ನ ಅಟ್ಟ ಅನ್ಬೇಡ್ರಿ ನೀವು, ಮನುಷ್ಯರನ್ನು ರಗಡ ಮಂದಿನ ಹುಟ್ಟ್ಸಾನ್ರಿ ದೇವ್ರ. ಆದ್ರೆ ಕೆಲವೊಬ್ಬರಿಗೆ ಕೈ ಒಂದೊಂದ ಕೊಟ್ಟಾನ, ಕೆಲವೊಬ್ಬರಿಗೆ ಕಾಲು ಒಂದೊಂದ ಕೊಟ್ಟಾನ, ಕೆಲವೊಬ್ಬರಿಗೆ ಕಣ್ಣು ಒಂದೊಂದ ಕೊಟ್ಟಾನ. ನಿಮಗೆ ನೋಡ್ರಿ ಎಡ್ಡು ಕೈ ಎಡ್ಡು ಕಾಲು ಎಡ್ಡು ಕಣ್ಣು ಎಲ್ಲ ಪೂರ್ಣ ಶರೀರ ಕೊಟ್ಟಾನ ನೋಡ್ರಿ. ಮತ್ತು ಇದು ದೊಡ್ಡ ದೇಣಿಗೆ ನಮಗೆ, ಇದು ದೊಡ್ಡ ಕೃಪಾ ಪರಮಾತ್ಮಂದು. ಒಂದೊಂದು ಕಿಡ್ನಿ ಕಿಮ್ಮತ್ತೇನು ಸಾಮಾನ್ಯದವನ್ರಿ? ಎಡ್ದವ್ರಿ ಇವ ಶರಣ್ರ, ಒಂದೊಂದು ಕಿಡ್ನಿ ಕಿಮ್ಮತ್ತ ಎಷ್ಟೋ ಲಕ್ಷ ರೂಪಾಯಿ ಕಿಮ್ಮತ್ತದ. ಲಿವರ್ ಏನಾರ ಡ್ಯಾಮೇಜ್ ಆತಂದ್ರೆ ಆ ಲಿವರ್ ಟ್ರಾನ್ಸ್ಫರ್ ಮಾಡಕ್ಕೆ ಕೋಟಿ ಗಂಟ್ಲೆ ಅದ. ಯಾರ ತಕರ ಹೋಗಿ ಒಂದು 50,000 ರೂಪಾಯಿ ಕೇಳಿದ್ರೆ ಎಟ್ರ ಬಡ್ಡಿ ಹಂಗ ಅಂತ ಕೇಳ್ತಾನ ನಾವು. ಬಡ್ಡಿ ಎಟ್ರದು ಅಂತ ಕೇಳ್ತಾನೆ. 50,000 ರೂಪಾಯಿ ಕೇಳಿ ಲಕ್ಷ ರೂಪಾಯಿ ಕೇಳಿದ್ರೆ, ಮತ್ತು ಕೋಟಿ ರೂಪಾಯಿ ಕಿಮ್ಮತ್ತಿನ ಲಿವರ, ಕೋಟಿ ರೂಪಾಯಿ ಕಿಮ್ಮತ್ತಿನ ಇವೇನು ಕಿಡ್ನಿ, ಇವತ್ರನ್ನೆಲ್ಲ ಫ್ರೀಯಾಗಿ ಕೊಟ್ಟಾನಲ್ರಿ ಪರಮಾತ್ಮ. ಮತ್ತು ಅದು ಎಲ್ಲ ಎಡ್ಡೆಡ್ ಭಾಳ ಪರಮಾತ್ಮನ ಋಣ ಭಾಳ್ರಿ. ಕಣ್ಣು ಯಾಕೆ ಕೊಟ್ಟಾನ ಗೊತ್ತೈತೇನ್ರಿ? ಇವು ಬರೋಬರಿಲ್ಲ ಮಂದಿ ಒಂದು ಏನಾರ ಹೆಚ್ಚ ಕಡಿಮೆ ಮಾಡಿ ಕಳ್ಕೊಂಡು ಅಂದ್ರೆ ಒಂದು ಎಕ್ಸ್ಟ್ರಾ ಇರ್ಲತ್ ಕೊಟ್ಟಾನ್ರಿ ದೇವ್ರ. ಅದನ್ನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೋತಾವು, ಅದಕ್ಕೆ ಒಂದು ಎಕ್ಸ್ಟ್ರಾ ಇಲ್ಲತ್ ಕೊಟ್ಟಾನ್ರಿ. ಕಿಡ್ನಿನೂ 2 ಕೊಟ್ಟಾನ, ಯಾಕಂದ್ರೆ ಅದು ಒಂದು ಫೇಲ್ ಆದ್ರೆ ಒಂದು ಇರಲಿ, ಒಂದ್ರ ಮ್ಯಾಗ ಶರೀರ ನಡಿತಿತ್ರಿ ಕರೆ. ಆದ್ರೆ 2 ಯಾಕೆ ಕೊಟ್ಟಾನಂದ್ರೆ ಇವು ಏನಕ್ಕೇನಾರ ಮಾಡಿ ಒಂದೊಂದು ಹಾಳು ಮಾಡ್ಕೋತಾವ, ಒಂದೊಂದು ಎಕ್ಸ್ಟ್ರಾ ಇರ್ಲತ್ ಕೊಟ್ಟಾನ ದೇವ್ರು. ಏನು ಸಾಮಾನ್ಯರಿವ? ಅದಕ್ಕೆ ಭಗವಂತನ ಋಣ ತೀರ್ಸಕ್ಕಾಗಂಗಿಲ್ಲ. ಏನು ಮಾಡಿದ್ರು ಪರಮಾತ್ಮನ ಋಣ ತೀರ್ಸಕ್ಕಾಗಿಲ್ಲ. ಒಂದನೇದ್ದು ಭಗವಂತನ ಋಣ, ಎರಡನೇದ್ದು ತಂದೆ ತಾಯಿಯ ಋಣ. ಯಾಕಂದ್ರೆ ನಮ್ಮನ್ನು ಭೂಮಿಗೆ ತಂದಾರಲ್ರಿ, ನಮ್ಮನ್ನು ಹಡದಾರಲ್ಲ, ನಮ್ಮನ್ನು ಸಾಕ್ಯಾರಲ್ಲ. ಪರಮಾತ್ಮ ಒಂದು ತಂದು ಕೂಸು ಮಾಡಿ ಹೋಗೋದ್ರೆ ಅದನ್ನು ಜಾಯ್ಕ್ ಮಾಡವ್ರು ಯಾರು? ಹೆತ್ತ ತಂದೆ ತಾಯಿಗಳು ನಮ್ಮನ್ನೆಲ್ಲ ಸಾಕ್ಯಾರ, ದೊಡ್ಡವ್ರನ್ನ ಮಾಡ್ಯಾರ, ಅವ್ರ ಋಣನೂ ತೀರ್ಸಕ್ಕಾಗಂಗಿಲ್ಲ. ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದರೇನು ಫಲ? ಎಷ್ಟು ಚಂದ ಬರೀತಾರೆ. ಹಡದ ಅವ್ವಗ ಹಡದ ಅಪ್ಪಗ ಮನ್ಯಾಗ ಬೈದು ಅವ್ರಿಗೆ ಸಿಕ್ಕಾಪಟ್ಟಿ ಏನಾರ ಅಂದ, ನೀ ಕಾಶಿ ಕೇದಾರಕ್ಕೆ ದೇವ್ರಿಗೆ ಆದ್ರೆ ಏನು ಫಲ ಅದ ತಮ್ಮ? ಇಲ್ಲ. ಅದಕ್ಕೆ ತಾಯಿ ತಂದೆ ಋಣನೂ ತೀರ್ಸಕ್ಕಾಗಂಗಿಲ್ಲ. ಮೂರನೇದು ಯಾರ್ದು ಅಂತಂದ್ರೆ ಸದ್ಗುರುವಿನ ಋಣ. ಸದ್ಗುರುವಿನ ಋಣ ಎಂದೂ ತೀರ್ಸಕ್ಕಾಗಂಗಿಲ್ಲ. ಯಾಕಂದ್ರೆ ತಾಯಿ ಕೊಡಲಾರದ್ದನ್ನು ಸದ್ಗುರು ಕೊಡ್ತಾನ, ತಂದೆ ಕೊಡಲಾರದ್ದನ್ನು ಸದ್ಗುರು ಕೊಡ್ತಾನ, ಆನಂತರ ಪರಮಾತ್ಮ ಕೊಡಲಾರದ್ದನ್ನು ಸದ್ಗುರು ಕೊಡ್ತಾನ. ತಾಯಂದಿರ ಭಗವಂತನಕ್ಕಿಂತಲೂ ದೊಡ್ಡದು ಕೊಡ್ತಾನ. ಅದು ಯಾವುದು ಅಂತಂದ್ರೆ ಬಂಧನದ ಬಿಡುಗಡೆ, ಮುಕ್ತಿ, ಜ್ಞಾನ. ಇದನ್ನೆಲ್ಲ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸದ್ಗುರುನಾಥ ಅದಾನ. ಅದಕ್ಕೆ ಆ ಗುರುನಾಥ ಒಲಿಬೇಕಾಗಿತ್ತು ಅಂದ್ರೆ ಸೇವಾ ಮಾಡ್ಬೇಕ್ರಿ. ಅವ ಸುಮ್ಮನೆ ಒಲಿಯಂಗಿಲ್ಲ. ಈಗ ಶಾಂತವೀರ ಅಪ್ಪ ಅವರ ಸೇವಾ ನಮಗೆ ಮಾಡಕ್ಕೆ ಆಗಂಗಿಲ್ಲ. ಅವ್ರು ಇಲ್ಲಲ್ರಿ ಅಂತಂದ್ರೆ ಬರೀ ಅವ್ರ ಮಠದೊಳಗೆ ಬಂದು ಕಸ ಹೊಡೆದ್ರೆ ಅದರಂಥ ಪುಣ್ಯನ ಯಾವುದೂ ಇಲ್ರಿ. ಅದರಂಥ ಪುಣ್ಯನ ಯಾವುದೂ ಇಲ್ಲ. ನಿಮ್ಮ ಮನ್ಯಾಗ ನೀವು ಎಷ್ಟು ಕಸ ಹೊಡೆದ್ರು ನಿಮಗೆ ಪುಣ್ಯ ಬರಂಗಿಲ್ಲ. ನಿಮ್ಮ ಮನ್ಯಾಗ ಎಷ್ಟು
ದಿವಸ 20 ಸರಿ ಕಸ ಹೊಡಿತೀರಿ, ಪುಣ್ಯ ಬರಂಗಿಲ್ಲ. ಸಾಯು ತಕ ನಿಮ್ಮ ಮನೆ ಕಸ ಹೊಡಿತೀರಿ, ಪುಣ್ಯ ಬರಂಗಿಲ್ಲ. ಬರೇ ಸಾಯುದ್ರೊಳಗ ಒಂದು ದಿನ ಇಲ್ಲಿ ಬಂದ ಕಸ ಹೊಡೆದ್ರಿ ಅಂದ್ರೆ ನಿಮ್ಮ ಜೀವನದೊಳಗೆ ಎಂದೂ ಆಗಲಾರದಂಥ ಪುಣ್ಯ ಇಲ್ಲಿ ಆಗ್ತದ ರೀ ಅವ. ನಿಮ್ಮ ಗಂಡಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅತ್ತಿಗೆ, ನಿಮ್ಮ ಸೊಸ್ತಾರಿಗೆ ದಿವಸ ರೊಟ್ಟಿ ಬಡಿತೀರಿ, ಅವ್ರಿಗೆ ರೊಟ್ಟಿ ಬಡದು ಹಾಕಿದ್ರೆ ಪುಣ್ಯ ಬರಂಗಿಲ್ಲ. ಯಾಕ? ಕರ್ತವ್ಯದ ಅದು. ಗಂಡಗೆ ರೊಟ್ಟಿ ಮಾಡಿದ್ರೆ ಪುಣ್ಯ ಬರ್ತದ ರೀ? ಹೆಂಡತಿಗೆ ಏನಾರು ತಂದು ಕೊಟ್ರೆ ಪುಣ್ಯ ಬರ್ತದ? ಬರಂಗಿಲ್ಲ. ಅದ ರೊಟ್ಟಿ ಮಠಕ್ಕಂತ ಹೇಳಿ ರೊಟ್ಟಿ ಮಾಡಿ ಏನು ತಂದು ಕೊಡ್ತೀರಲ್ಲ, ಆ ಒಂದು ರೊಟ್ಟಿ ಪುಣ್ಯ ಇಡೀ ನಿಮ್ಮ ಜೀವನವನ್ನು ಬಂಗಾರ ಮಾಡ್ತದ ತಾಯಂದಿರ. ಬರೀ ಒಂದು ರೊಟ್ಟಿ ಪುಣ್ಯ ನೋಡ್ರಿ. ಇಲ್ಲೆಲ್ಲ ಎಷ್ಟು ಸೇವಾ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳಂತಂದ್ರೆ, ದಿವಸ ಈ ಊರೊಳಗೆ ಬರ್ತಾರೆ. ನಮ್ಮ ಶಿವಸವರು ನಾವು ಮಾತಾಡ್ತಿದ್ದೇವೆ ಕುಂತ, ಏನಂತಂದ್ರೆ ಈ ಬುಟ್ಟಿ ತೊಗೊಂಡು ಏನು ಕಜ್ಜಾದ ಭಿಕ್ಷಕ್ಕೆ ಬರ್ತಾರಲ್ಲ, ಇದು ಯಾವ ಮಠದಾಗೂ ಇಲ್ಲಿ ಇವತ್ತಿನ ಕಾಲದೊಳಗೆ ಕಜ್ಜಾದ ರೊಟ್ಟಿ ತರು ಸಂಪ್ರದಾಯ ಉಳಿದ ಮಠ ಒಂದು ಯಾವುದು ಅಂತಂದ್ರೆ ಅದು ಸಿಂದಗಿ ಮಠ ಅಂತಂದ್ರೆ ಏನು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದ ತಾಯಂದಿರ. ಕಾರಣ ಏನಂತಂದ್ರೆ, ನಿಮ್ಮ ಮನ್ಯಾಗ ಒಂದು 20 ರೊಟ್ಟಿ ಮಾಡಿರಂದ್ರೂ ಆ 20 ರೊಟ್ಟ್ಯಾಗ ಅಜ್ಜನ ತಟ್ಟ್ಯಾಗ ಹಾಕಿದ ಒಂದು ರೊಟ್ಟಿ ಕಿಮ್ಮತ್ತ ಅದು ಬಹುತೇಕ ಭಗವಂತನ ಬಾಯಿಯೊಳಗೆ ಹಾಕಿದಂಥ ಪುಣ್ಯ ಬರ್ತದ ತಾಯಂದಿರ. ಅದಕ್ಕೆ ಸೇವಾ ಮಾಡ್ತಿರಲ್ಲ, ಇದು ಭಾಳ ದೊಡ್ಡ. ನಮ್ಮ ವಿದ್ಯಾರ್ಥಿಗಳು ಸೇವಾ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಹುಡುಗರು ಭಾಳ ಸೇವಾ ಮಾಡಬೇಕು. ಸೇವಾ ಮಾಡುವುದರಿಂದನೇ ಮೇವಾ ಸಿಗೋದು. ನಾವು ಇಲ್ಲಿದು ಒಂದು ತುತ್ತು ಅನ್ನ ಉಂಡಿವಂತಂದ್ರೆ, ಇವತ್ತು ನಮಗೆ ಒಬ್ಬರು ಫೋನ್ ಹಚ್ಚಿದ್ರು. ಒಬ್ಬರು ಫೋನ್ ಹಚ್ಚಿ ನಮ್ಮ ಅಜ್ಜಾರಿಗೆ ನೆನೆಸಿದ್ರು. ಅವರು ನಮ್ಮ ದೋಸ್ತರವರು. ಯಾರಂತಂದ್ರೆ ಬಾಗೋಜ್ಗೊಪ್ಪದ ಸ್ವಾಮೀಜಿಯವರು. ಬಾಗೋಜ್ಗೊಪ್ಪ ನಮ್ಮ ಆತ್ಮೀಯರು. ಆನಂತರ ಇನ್ನೊಬ್ಬರದಾರ ಅಲ್ಲೇ ಸ್ವಾಮೀಜಿಯವರು. ಅವರು ನನಗೆ ಫೋನ್ ಹಚ್ಚಿದ್ರು, ಏನ್ರಿಪ್ಪ ನೀವು ಸಿಂದಗಿ ಮಠಕ್ಕೆ ಪ್ರವಚನಕ್ಕೆ ಹೋಗಿರಲ್ಲ ಅಂತಂದಾಗ, ಹೌದ್ರಿ ಅಜ್ಜಾರು ನಮ್ಮನ್ನು ಕರೆದಾರ, ಈ ವರ್ಷ ನಾವು ಬಂದೀವಿ ಅಂದ ಕೂಡಲೇ ನಮ್ಮ ಭಾಗದೊಳಗೆ ದೊಡ್ಡ ಸ್ವಾಮೀಜಿಯವರು, ಬಾಗೋಜ್ಗೊಪ್ಪದ ಸ್ವಾಮಿಗಳು, ಅವರೊಂದು ಮಾತು ಹೇಳಿದ್ರು, ನನಗೆ ಗೊತ್ತಿರಲಿಲ್ಲ ಇಲ್ಲಿ ತನಕ. ನಾನು ಆ ಸಿಂದಗಿ ಮಠದ ವಿದ್ಯಾರ್ಥಿ ಅಂತ ಹೇಳಿದ್ರು ಅವರು. ನಾನು ಆ ಸಿಂದಗಿ ಮಠದ ವಿದ್ಯಾರ್ಥಿ. ನೋಡ್ರಿ, ಒಬ್ಬರು ಮಠಾಧೀಶರು ನಾನು ಸಿಂದಗಿ ಮಠದ ವಿದ್ಯಾರ್ಥಿ ಅಂತ ಹೇಳ್ತಾರಂದ್ರೆ, ಈ ಮಠದ ಕೀರ್ತಿ ಬಹುತೇಕ ಭಗವಂತನಿಗೆ ಮುಟ್ಟುವಂಥ ಕೀರ್ತಿ ಈ ಮಠದ್ದದ, ಸಿಂದಗಿ ಮಠದ್ದದ. ಇಲ್ಲಿ ಹಿಂದ್ಗಡೆ ಕೂತಿರ್ತಕ್ಕಂಥ ಸೇಡಮ್ಮ ಪರಮ ಪೂಜ್ಯರು, ಅವರು ಇದೇ ಮಠದ ಇದೇ ಮಠದಲ್ಲಿ ಸೇವಾ ಮಾಡಿರ್ತಕ್ಕಂಥವ್ರು ವಿದ್ಯಾರ್ಥಿ ಅಂತ ತಿಳ್ಕೊಂಡು ಅಪ್ಪ ಅವರು ಹೇಳಿದರು. ಅದಕ್ಕೆ ಸಾರ್ಥಕವಾಗಿರ್ತಕ್ಕಂಥ ಜೀವನ ಯಾವುದಂತಂದ್ರೆ ವಿದ್ಯಾರ್ಥಿ ಜೀವನ. ನಿಮ್ಗೊಂದು ಮಾತು ಹೇಳ್ತೀನಿ ರೀ ಹುಡುಗರ, ಏನಂತಂದ್ರೆ ದೊಡ್ಡವರಾಗಿ ನಾವು ಮ್ಯಾಲೆ ಕೂತ ಮೇಲತ್ತು ಏನೂ ಮಾಡೋಕ್ಕಾಗಂಗಿಲ್ಲ. ಏನಾದರೂ ಪುಣ್ಯ ಗಳಿಸ್ಕೋಬೇಕಾಗಿತ್ತು, ಏನಾದರೂ ಒಳ್ಳೇದು ಮಾಡ್ಬೇಕಾಗಿತ್ತು ಅಂದ್ರೆ ಇದೇ ಟೈಮ್ದೊಳಗೆ ನೋಡ್ರಿ ಸೇವಾ ಮಾಡೋದ್ರಿಂದ ಭಾಳ ದೊಡ್ಡ ತೃಪ್ತಿ ಇರ್ತದೆ. ಆಪ್ತ ಅಂಗ ಸ್ಥಾನ ಸದ್ಭಾವನಾದಿ ಸೇವೆಗಳನ್ನು ನಾವು ಮಾಡೋದ್ರಿಂದ ನಮ್ಮ ಬದುಕು ಒಳ್ಳೇದಾಗ್ತದೆ. ಅದಕ್ಕೆ ಎಲ್ಲರೂ ದೊಡ್ಡವರಾದದ್ದು ಎದರಿಂದ ಅಂತಂದ್ರೆ ಸೇವೆಯಿಂದ. ಸದ್ಗುರುನಾಥ ಎದರಿಂದ ಒಲಿತಾನಂತಂದ್ರೆ ಸೇವಾದಿಂದನೂ ಒಲಿತಾನ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರ ಅಪ್ಪಗಳು ಬಂದ್ರೆ ಎಷ್ಟು ಸೇವಾ ಮಾಡ್ತಾರ್ರಿ. ಅವ್ರ ಸ್ನಾನ, ಅವ್ರ ಪೂಜಾ, ಅವ್ರ ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಹಾವೇರಿ ಮಠದ ಎಲ್ಲ ಭಕ್ತರು ಅಜ್ಜಾರು ಹೇಳಿದ್ರು, ಶಿವಬಸವ ಅಜ್ಜಾರು ಏನು ಹೇಳಿದ್ರು ಅಂತಂದ್ರೆ, ಈ ಮಠಕ್ಕೆ ಒಂದು ಗುಂಟೇನೂ ಆಸ್ತಿ ಇಲ್ರಿ, ಈ ಸಿಂದಗಿ ಮಠಕ್ಕೆ ಒಂದು ಗುಂಟೇನೂ ಆಸ್ತಿ ಇಲ್ಲ. ಈ ಹಾವೇರಿಯೊಳಗಿರ್ತಕ್ಕಂಥ ಸಿಂದಗಿ ಮಠದ ಆಸ್ತಿ ಏನಾದರೂ ಇದ್ರೆ ಅದು ಯಾರು ಅಂತಂದ್ರೆ ಹಾವೇರಿಯ ಎಲ್ಲ ಭಕ್ತರೇ ಈ ಮಠದ ಆಸ್ತಿ ಅಂತ ಹೇಳಿದ್ರು ಅವರು, ನಮ್ಮ ಶಿವಬಸವ ಸ್ವಾಮಿಗಳು. ನಾವು ಅವ್ರನ್ನ ಬೇಡಂಗಿಲ್ಲ, ಅವ್ರ ಹತ್ರಕ್ಕೆ ಹೋಗಿ ನಿಂತ್ರೆ ಸಾಕು. ನಾವು ಏನು ಬೇಕ್ರಿ ಅಂತ ಕೇಳಿ ನಮಗೆ ಕೊಡ್ತಾರಂತಕ್ಕಂಥವ್ರು ಅದು ಯಾವುದು ಅಂತಂದ್ರೆ ನಮ್ಮ ಶಿವಬಸವ ಅಜ್ಜಾರು. ಅವರು ಎಷ್ಟು ಸೇವಾ ಮಾಡ್ಯಾರಂತಂದ್ರೆ, ಅವರು ಅಂಜಿ ಸೇವಾ ಮಾಡಕ್ಕೆ ವಾಲ್ಯ ಅಂತ ತಿಳ್ಕೊಂಡು ಅವ್ವ ಅಪ್ಪನ ನೆನಪು ತೆಗೆದು ಹಾದವ್ರೆ. ಅವ್ರ ಊರು ಇದ್ರೊಳಗೆ ಚರಿತ್ರೆಯೊಳಗೆ ಬರ್ತದೆ. ಏನಂತಂದ್ರೆ ದೇವಿಪುರ. ಅಜ್ಜಾರ ಊರಿಗೆ ಹೋಗಿರ್ತಾರೆ, ಶಾಂತವೀರ ಅಜ್ಜಾರು ದೇವಿಪುರಕ್ಕೆ ಹೋಗಿರ್ತಾರೆ. ಅನ್ನೋದೊಳಗೆ ನಿನ್ನ ಎಂದೂ ತಲೆ ಮ್ಯಾಲ ಮಾಡಿಕೊಡಂಗಿಲ್ಲ, ಆದ್ರೆ ಪುಸ್ತಕ ಹೇಳ್ತದಂತ ಒಮ್ಮೆ ನನ್ನ ತಲೆ ತಳಗ ಮಾಡಿ ನೋಡಿದಂದ್ರೆ ಇಡೀ ಜಗತ್ತೇ ನಿನ್ನ ನೋಡುವಂಗೆ ಮಾಡ್ತಾನಂತ ಪುಸ್ತಕ ಹೇಳ್ತದಂತ. ಇವತ್ತು ನೀವು ಪುಸ್ತಕ ಕೆಳಗೆ ಮಾಡಿ ನೋಡಿದ್ರೆ, ಪುಸ್ತಕ ಕೆಳಗೆ ಮೋತಿ ಮಾಡಿ ನೋಡಿದ್ರೆ ಪುಸ್ತಕ ಹೇಳ್ತದಂತ, ನನ್ನ ನೀ ಕೆಳಗೆ ಮೋತಿ ಮಾಡಿ ನನ್ನ ನೀ ನೋಡಕ್ಕೆ ಹತ್ತಿದೆ ಅಂದ್ರೆ ಇಡೀ ಜಗತ್ತ ನಿನ್ನ ನೋಡುವಂಗೆ ಮಾಡ್ತಾನಂತ ಪುಸ್ತಕ ಹೇಳ್ತದಂತ. ಮೊಬೈಲ ನೀ ನನ್ನ ಒಮ್ಮೆ ತೆಳಗೆ ನೋಡಕ್ಕೆ ಹತ್ತಿದೆ ಅಂದ್ರೆ ನಿನ್ನ ಜಗತ್ತಿನಾಗ ತಲೆ ಎತ್ತಲಾರ್ದಂಗೆ ಮಾಡ್ತಾನಂತ ಮೊಬೈಲ್ ಹೇಳ್ತದಂತ. ಅದಕ್ಕೆ ಮೊಬೈಲ್ ನಿಷೇಧ, ಮೊಬೈಲ್ ಬ್ಯಾಡ್ ಅಂದಾರೆ ನಮ್ಮವ್ರಿಗೆ ಹುಡುಗರಿಗೆ, ಭಾಳ ಚಲೋ. ಅದ್ರ ಜೊತೆಗೆ ಮತ್ತೇನಂತಂದ್ರೆ ಪಾದರಕ್ಷೆ ಹಾಕೊಳ್ಳಂಗಿಲ್ಲ, ಕಾಲನೂ ಹಾಕೊಳ್ಳಂಗಿಲ್ಲ.
ಹೌದಿಲ್ರಿ? ಕಾಲನೂ ಹಾಕ್ಕೊಳ್ಳಂಗಿಲ್ಲ. ಕಾಲನೂ ಹಾಕ್ಕೊಳ್ಳಂಗಿಲ್ಲ ಅಂದ್ರೆ ಅವ್ರು ಇವನ್ನೆಲ್ಲ ಪರಂಪರೆ ಶಾಂತವೀರಪ್ಪ ಅವ್ರು ಯಾಕೆ ಹಾಕ್ಯಾರಂತಂದ್ರೆ, ಒಂದೊಂದು ಜೋಡು ವುಡ್ಲ್ಯಾಂಡ್ ಕಾಲನಕ್ಕೆ 30,000 ರೂಪಾಯಿ ಇದಾವ್ರಿ. ಒಂದೊಂದು ಜೋಡು ವುಡ್ಲ್ಯಾಂಡ್ ಕಾಲನಕ್ಕೆ 30,000 ರೂಪಾಯಿ ಇದಾವ. ಆದ್ರೆ 30,000 ರೂಪಾಯಿ ಕಾಲನು ತಂದು ಹೊರಗೆ ಕಳೆದ್ರೆ ಯಾರು ನಮಸ್ಕಾರ ಮಾಡಂಗಿಲ್ಲ. ಮುಂದೆ ನೀವು ಎಂಥವು ಹಾಕ್ತೀರಿ ಅಂದ್ರೆ, ನೀವೇನು ಮಹಾತ್ಮರು ಹಾಕ್ತಾರಲ್ಲ ಆವಿಗೆ ಕಟ್ಟಿಗೆ ಅಂಥವು ಹಾಕಿದ್ರಿ ಅಂದ್ರೆ ಆ ಇಡೀ ಜಗತ್ತನ್ನ ಆ ಆವಿಗೆ ನಮಸ್ಕಾರ ಮಾಡ್ತದ. ನೀವು ಹಾಕುವ ಏನು ಆವಿಗಿರ್ತಾವಲ್ಲ ಇಡೀ ಜಗತ್ತ ನಮಸ್ಕಾರ ಮಾಡ್ತದಪ್ಪ. ಆ 30,000 50,000 ರೂಪಾಯಿ ಕಾಲನಕ್ಕೆ ಯಾರು ನಮಸ್ಕಾರ ಮಾಡಂಗಿಲ್ಲ. ಆದರೂ ಅವ್ರ ಎಲ್ಲಿರ್ಬೇಕು? ಹೊರಗೆ ಇಡಬೇಕು. ನಿಮ್ಮ ಕೈಯಾಗ ಹಿಡ್ಕೊಂಡು ಒಳಗೆ ತರ್ತಾರೆ. ಅಪ್ಪ ಅವ್ರು ಹಾಕ್ಕೊಂಡದ್ದು ಹೌದಿಲ್ಲ? ಆ ರೀತಿಯೊಳಗೆ ನಮ್ಮ ಶಾಂತವೀರಜ್ಜಾರು ಏನು ಸಂಕಲ್ಪ ಕನಸು ಕಟ್ಕೊಂಡಾರದಲ್ಲ ಅದೆಲ್ಲ ಇಲ್ಲಿ ಆಗುತ್ತದೆ. ಆ ರೀತಿಯೊಳಗೆ ಇಲ್ಲಿ ಕಲ್ತವ್ರು, ಇಲ್ಲಿ ಸೇವಾ ಮಾಡಿದವರು ಮುಂದೇನಪ್ಪ ಅಂತಂದ್ರೆ ದೊಡ್ಡ ವ್ಯಕ್ತಿಗಳಾಗ್ತಾರ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಆದರೆ ಈಗ ಸ್ವಲ್ಪ ಕಷ್ಟ ಆಗಬಹುದು. ಈಗ ನಾವು ನಿದ್ದೆ ಕಡೆ ಲಕ್ಷ್ಯ ಕೊಡಬಾರ್ದು, ಮೊಬೈಲ್ ಕಡೆ ಲಕ್ಷ್ಯ ಕೊಡಬಾರ್ದು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಇಲ್ಲಿ ಎದಕ್ಕೆ ತಂದಿಟ್ಟಾರ? ನನ್ನ ಮಗ ದೊಡ್ಡ ಶಾಣೆ ಆಗತಾನ, ದೊಡ್ಡ ಜ್ಯೋತಿಷ ಆಗತಾನ, ದೊಡ್ಡ ಸಂಸ್ಕೃತಿ ಕಲಿತಾನ, ದೊಡ್ಡ ಮಹಾತ್ಮ ಆಗತಾನಂತ ನಮ್ಮ ತಂದೆ ತಾಯಿ ಇಲ್ಲಿ ನಮ್ಮನ್ನು ಇಟ್ಟಾರ. ಮತ್ತು ನಾವು ಅದನ್ನು ಮಾಡಲಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿಗಳಿಗೂ ಮೋಸ ಮಾಡ್ದಂಗಲ್ಲ, ನಾವು ನಮ್ಮ ತಂದೆ ತಾಯಿಗೂ ಮೋಸ ಮಾಡಿದಂಗಲ್ಲ. ಈಗ ಇನ್ನ ಇಲ್ಲೆಲ್ಲ ಹಿರಿಯರದಾರ, ನಿಮಗೆಲ್ಲ ಹೇಳ್ತಾರ. ಈಗ ನಮ್ಮ ತಾಯಿಗಳು ಇಲ್ಲಿ ಕೂತಾರ ಕೇಳ್ರಿ, ಅವ್ರ ಮಕ್ಕಳನ್ನು ಓದೋದು 10 ಲಕ್ಷ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಸೈನ್ಸ್ ಇಂಜಿನಿಯರಿಂಗ್ ಮಾಡಾಕ ಶಾಲೆಗೆ ಇಟ್ಟು ಬಂದಾರ. ಆ ನಂತರ ಹಾಸ್ಟೆಲ್ದಾಗ ಇಟ್ಟು ಬಂದಾರ. ಅಲ್ಲಿ ಹಾಸ್ಟೆಲ್ದಾಗ ಇಟ್ಟು ಬಂದ್ರೆ ಆ ಮಗ ಏನು ಮಾಡ್ತಾನಂತಂದ್ರೆ ಹೇಳಕ ಬರಂಗಿಲ್ಲ. ಅವ ಒಮ್ಮೆ ಕಾಲೇಜ್ಗೆ ಹೋಗ್ಕಾನೋ ಇಲ್ಲೋ, ಶಾಲೆ ಕಲಿತಾನೋ ಇಲ್ಲೋ ಹೇಳಕ ಬರಂಗಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೆಲ್ಲ ಏನಪ್ಪ ಅಂತಂದ್ರೆ ಬಹಳಷ್ಟು ಯೋಗ್ಯ ರೀತಿಯೊಳಗೆ ಸೇವಾ ಮಾಡಿದ್ರಿ ಅಂತಂದ್ರೆ ಮುಂದೊಂದು ದಿನ ಇಡೀ ಜಗತ್ತೇ ಮೆಚ್ಚುವಂಗೆ ಆಗುತ್ತದೆ. ಅದಕ್ಕೆ ಸೇವಾದೊಳಗೆ ಬಹಳ ದೊಡ್ಡ ಫಲ ಅದ. ಯಾರು ಗುರುವಿನ ಸೇವಾ ಮಾಡ್ತೀರಿ ಅವ್ರಿಗೆ ಒಳ್ಳೆಯದಾಗುತ್ತದೆ. ಜಗತ್ತಿನೊಳಗೆ ಗುರು ಅನ್ನೋ ಶಬ್ದಕ್ಕೆ ಭಾಳ ದೊಡ್ಡ ಅರ್ಥದ. ಸೇವಾ ಮಾಡಿದವರಿಗೆ ಮೇವಾ ಸಿಗ್ತದೆ ಅಂತಕ್ಕಂಥ ಮಾತನ್ನು ತಾವೆಲ್ಲ ತಿಳ್ಕೊಂಡಿರಿ ಅಂಥೇಳಿ ಇವತ್ತಿನ ಈ 2 ಮಾತುಗಳಿಗೆ ವಿರಾಮ ಮಾಡೋಣ.